ನಮ್ಮ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ಗೋಪಿಯವರಿಂದ ಕೈವಾರದಲ್ಲಿ ದಿನಸಿ ಕಿಟ್ ವಿತರಣೆ. ದಿವಂಗತ ಮಾಜಿ ಸಚಿವ KM ಕೃಷ್ಣಾರೆಡ್ಡಿಯವರ ಅನುಯಾಯಿ ಸಮಾಜ ಸೇವಕ ಗೋಪಾಲಕೃಷ್ಣ ಅಲಿಯಾಸ್ ದೇವನಹಳ್ಳಿ ಗೋಪಿರವರು KMK ಟ್ರಸ್ಟ್ ಮೂಲಕ ತಾಲೂಕಿನ ಕೈವಾರದಲ್ಲಿ ಇಂದು 450ಕ್ಕೂ ಹೆಚ್ಚು ಮಂದಿ ಬಡವರಿಗೆ ದಿನಸಿ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಗೋಪಿರವರು ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದ ಬಡವರಿಗೆ ತೊಂದರೆಯಾಗಿರುವುದನ್ನು ಗುರುತಿಸಿ ನಗರ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿರುವ ಬಡವರನ್ನು ಗುರುತಿಸಿ ಅವರಿಗೆ KMK ಟ್ರಸ್ಟ್ ಮೂಲಕ ಈಗಾಗಲೇ ದಿನಸಿ ಪದಾರ್ಥಗಳ ಕಿಟ್ಗಳ ಬ್ಯಾಗುಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು. ಈಗಾಗಲೇ ಹಲವು ಗ್ರಾಮಗಳಲ್ಲಿ ನೀಡಿದ್ದು, ಸೋಮವಾರ ಮುರುಗಮಲ್ಲ ಹೋಬಳಿಯಲ್ಲಿ ದಿನಸಿ ಕಿಟ್ ವಿತರಣೆ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದ ಬಡವರಿಗೆ ದಿನಸಿ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡುವುದಾಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ದಿವಂಗತ KM ಕೃಷ್ಣಾರೆಡ್ಡಿಯವರ ಪುತ್ರ ರಾಜಶೇಖರ ರೆಡ್ಡಿ, ಮುಖಂಡರಾದ ಮರಿಯಪ್ಪ, ಶಿವಣ್ಣ, ಬಾಬು, ಮಂಜು, ನಾಗೇಶ್, ಸರೋಜಮ್ಮ, ಅನಸೂಯಮ್ಮ, ಮಂಜಮ್ಮ, ನಿರ್ಮಲಾ ಮತ್ತಿತರರು ಉಪಸ್ಥಿತರಿದ್ದರು. ಕೈವಾರ ತಾಲೂಕೆಲ್ಲ ಹಂಚೋದು ಒಂದು ಊರು ಒಂದೊಂದು ನಿಂತ್ಕೊಂಡು ಈ ವಾರ ಲೆಕ್ಕದಲ್ಲಿ ಹಂಚ್ತಾ ಇದ್ದೀರಿ. ಎಷ್ಟು ಬಡಮನೆಗಳಿದ್ದಾವೆ, ಯಾರು ತಗೊಂತಾರೆ ಅವ್ರಿಗೆಲ್ಲ ಕೊಡ್ತಾರೆ. ಬೇರೆ ಚಿಂತಾಮಣಿಯಲ್ಲಿ ಇವಾಗ ಬಂದು ಒಂದು 2 ಜಾಗ ಹಂಚಿದ್ದೀರಿ. ಇನ್ನು ಸ್ಟಾರ್ಟ್ ಮಾಡಿದ್ದೀರಿ. ಕೈವಾರ ಈಗ ಸ್ಟಾರ್ಟ್ ಮಾಡಿದ್ದೀರಿ. ಯನಮನಪಾಡಿ ಸ್ಟಾರ್ಟ್ ಮಾಡಿದ್ದೀರಿ. ನಾಳೆ ಪೆದ್ದೂರಿದೆ. ಅಂದರೆ ಒಂದು ಪಂಚಾಯಿತಿ ಹಂಚ್ಕೊಂಡು ಒಂದು 3 ತಾವ ಡೈಲಿ ಒಂದು 3 ಊರುಗಳು ಹಂಚೋಕ್ಕೆ ಏರ್ಪಾಡು ಮಾಡ್ತಾಯಿದ್ದೀವಿ. ಕ್ಷೇತ್ರದ ಪ್ರತಿಯೊಂದು ಮನೆಗೂ, ತಗೊಳ್ಳೋ ಮನೆಗೆ, ಬಡದ ಮನೆಗೂ ಎಲ್ಲ ಕೊಡ್ತೀವಿ.